ನಮಸ್ಕಾರ ರೀ ನಮ್ಮ ಬಸವ ಕಲ್ಯಾಣ ಮಂದಿಗೆ ಇವತ್ತೈತು ನಮ್ದು ಬಿರ್ಲಿಂಗೇಶ್ವರ ಟೆಂಪಲ್ದು RCC ಹಾಕೋ ಕಾರ್ಯಕ್ರಮ. ಅದಕ್ಕೋಸ್ಕರ ನಾವೇನು ಮಾಡಿದ್ದೇವಪ್ಪ ಅಂತಂದ್ರೆ ಬಸವ ಕಲ್ಯಾಣ ಶಾಸಕರಾದ ಶ್ರೀ ಶರಣು ಸಲಗರ್ ಅವ್ರಿಗೆ ಇನ್ವೈಟ್ ಮಾಡಿದ್ದೆವು. ಅವ್ರನ್ನೂ ಬರ್ಲತ್ತಾರ. 1-2 ಮಿನಿಟ್ಸ್ದಾಗ ಅವ್ರು ಬರ್ತಾರೆ. ಬಂದಮೇಲೆ ಏನೇನು ಮಾಡಿದೆವು ಅಂತ ಎಲ್ಲ ಅಪ್ಡೇಟ್ ಮಾಡ್ಕೋತಾ ಇರ್ತೀನಿ ನೋಡಿರಿ. ನಮ್ಮದು ಬಸವ ಕಲ್ಯಾಣ MLA ಅವ್ರು ಹೊಂಟಾರ. ಬಂದರು ನೋಡ್ರಿ ಫೈನಲಿ ಎಂಟ್ರಿ. ಬಂದಮೇಲೆ ನೋಡ್ರಿ ಅವ್ರಿಗೆ ಏನು ಮಾಡ್ದಪ್ಪ ಅಂತಂದ್ರೆ ಎಲ್ಲರಿಗೆ ಭಂಡಾರ ಹಚ್ಚಿ ಮತ್ತು ನಮ್ದು ಶರಣು ಸಲಗರ್ ಅವ್ರಿಗೆ ಹಾರಿನಿಂದ ಎಲ್ಲರೂ ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಿ ಎಲ್ಲ ಅವರಿಗೆ ಗುಡಿ ಹೆಂಗೆ ಆಗ್ಯದ ಅಂತ ತೋರ್ಸ್ಲಾಕೆಲ್ಲ ಕರ್ಕೊಂಡು ನಡೆದಾರ ನೋಡ್ರಿ. ಎಲ್ಲ ನಮ್ಮದು ಊರ್ದಾಗಿಂದು ಎಲ್ಲ ಹಿರಿಯ ವ್ಯಕ್ತಿಗಳು ಬಂದಾರ, ಎಲ್ಲ ತೋರಿಸಿದ್ರು. ಅವ್ರ ಕೈದು ಆದಷ್ಟು ಸಹಾಯ ಮಾಡ್ಯಾರ ನಮ್ದು ಬಿರ್ಲಿಂಗೇಶ್ವರ ಟೆಂಪಲ್ ಸಲ್ಯಾಕ. ಎಲ್ಲರೂ ಗ್ರೂಪ್ ಫೋಟೋ ಸಲ್ಯಾಕ ಕಾಯ್ಲತ್ತಾರ. ಎಲ್ಲರೂ ಬಂದು ಗ್ರೂಪ್ ಫೋಟೋ ತೊಗೊಂಡ್ರು ಅಂದ್ರೆ ಅವ್ರಿಗೆ ಎಲ್ಲಿ ಕಡೆ ಹೋಗೋದಂತ ಹೋಗ್ತಾರೆ. ಎಲ್ಲ ಫೋಟೋದು ಇಳಿಸ್ಕೊಂಡ್ರು ನೋಡ್ರಿ. ಫೋಟೋ ಇಳಿಸ್ಕೊತಿಪಟ್ಟಿಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ರು. ನಮ್ದು ಬಸವರಾಜ್ ಅಣ್ಣವ್ರಿಗೆ ಸ್ವಲ್ಪ ಎಲ್ಲ ಶಬಾಷ್ ಹೇಳಿದ್ರು. ಯಾಕಂದ್ರೆ ಅವರು ಈ ಟೆಂಪಲ್ ಆಗಸಲೇ ಭಾಳ ಮೆಹನತ್ ಮಾಡ್ಯಾರ. ಮತ್ತು ಎಲ್ಲರಿಗೆ ನಮಸ್ಕಾರ ಮಾಡ್ಕೊತಾ ಅವ್ರು ಹೋದ್ರು. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಇತ್ತಂತ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂತಂದ್ರೆ ಹೋದರು. ಅಲ್ಲೇ ಹೋಯ್ತಾ ಹಾದ್ಯಾಗ ಏನು ಮಾಡಿದ್ರು ಅಂತಂದ್ರೆ ಸ್ವಲ್ಪ ಜನ ಫೋಟೋಶೂಟ್ ಮಾಡ್ಕೊಂಡ್ರು. ಫೋಟೋಶೂಟ್ ಮಾಡ್ಕೋತಿಗೆ ಬೆಟ್ಟಿಗೆ ಅವರಿಗೆ ಕೆಲಸ ಅದಂತೆ ಅರ್ಜೆಂಟಾಗಿ ಹೋದ್ರು ನೋಡಿ. ಈಗ ಇವೆಲ್ಲ ಪೂರ್ತಿ ಮಾಲತನ ಹಾಕ್ಲತ್ತಾರ. ಈಗ ಆಲ್ಮೋಸ್ಟ್ ಆಲ್ ಇಷ್ಟು ಮುಗ್ದದ. ಈಗ ಏನೋ 1 ತಾಸು 1.5 ತಾಸ್ದಾಗ ಆಲ್ಮೋಸ್ಟ್ ಆಲ್ ಎಲ್ಲ ಮಾಲ್ ಹಾಕೋದು ಮುಗ್ತದೆ ನೋಡ್ರಿ. ನೋಡ್ರಿ ನಮ್ಮ ಹುಲಿಯಪ್ಪಣ್ಣ ಮತ್ತು ನಮ್ದು ಉಪೇಂದ್ರ ರೆಡ್ಡಿ ಎಲ್ಲ ಏನೋ ಡಿಸ್ಕಸ್ ಮಾಡ್ತದ. ಹಂಗೆ ಅವ ನಿಂತಾರ, ಗಜನಾಥ ರೆಡ್ಡಿ ನಿಂತಾರ, ಇವ್ರು ನಮ್ಮ ರಘು ಪೂರಿ ಅವ್ರು ನಿಂತಾರ. ಬೀರಬ್ದೇವ್ರದ್ದು ಇಲ್ಲಿ ಕಳಸ ಕೂಡ್ಸಾರ. ಮತ್ತು ಇದು ಈ ಪ್ಲೇಸಾಗ ಅಂತಂದ್ರೆ ಮಾಳಿಂಗರಾಯ ಟೆಂಪಲ್ ಇಲ್ಲೂ ಕಳಸ ಕೂಡ್ಸಾರ. ಅದನ್ನು ಪ್ರೋಗ್ರಾಮ್ ಆಗತ್ತೆ ಮುಂದೊಂದು ಥೋಡೆ ದಿವ್ಸದಾಗ. ಎಲ್ಲ ರೆಡಿ ಆಯ್ತು. ಕಳಸ ಕೂಡ್ಸೋರು ಅಂತಂದ್ರೆ ಪೂರ್ತಿ ಏನು ಭೀ ನಮ್ಮದು ಊರ್ದೆಲ್ಲ ಹೆಣ್ಮಕ್ಳು ಹರ, ನಮ್ದು ಕುರುಬ ಸಮಾಜದೆಲ್ಲ ಹೆಣ್ಮಕ್ಳು ಹರ, ಅವರಿಗೆಲ್ಲ ಕಳಸ ತೊಗೊಂಡು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡೋ ಪ್ಲ್ಯಾನಿಂಗ್ ಅದ ಎಲ್ಲರಿಗೆ. ಅದನ್ನು ವೀಡಿಯೋ ಬರ್ತದೆ ಆದಷ್ಟು ಜಲ್ದಿ. ಹಂಗೆ ಅನ್ಸೋ ಪ್ರಕಾರ ಹಿಂಗೆ ಹೋಗಿ ಇನ್ನೊಂದು 2 ತಿಂಗಳ್ದಾಗ ಆಗ್ಬೋದು ಅದೆಲ್ಲ ಆಲ್ಮೋಸ್ಟ್ ಆಲು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಒಳಗೆ RCC ಒಳಗೆ ಹವಳ, ಮುತ್ತು, ಬೆಳ್ಳಿ ಟೋಟಲ್ ಪಂಚ ಧಾತುಗಳು ಹಾಕ್ಲತ್ತಾರ ನೋಡ್ರಿ. ಯಾಕಂತಂದ್ರೆ ಇದು ಟೆಂಪಲ್ ಕಟ್ಟೋ ಟೈಮಿಗೆ ಮೊದಲಿಂದನೇ ರೂಲ್ಸ್ ಅದ ಅಂತ ಹಾಕ್ಬೇಕಂತ. ನನಗೂ ಅಷ್ಟೇನು ಗೊತ್ತಿಲ್ಲ. ನಮ್ಮದು ಬಸಪ್ಪಣ್ಣ ಮತ್ತು ನಮ್ಮ ಅಣ್ಣವರು ಇಬ್ಬರು ಕಲ್ತು ಹಾಕ್ಲತ್ತಾರ ನೋಡ್ರಿ. ನಮ್ಮ ಸಚಿನು ಮತ್ತು ನಮ್ಮ ಪ್ರೇಮ್ ಇಬ್ಬರು ಬಂದಾರ. ಆಲ್ಮೋಸ್ಟ್ ಆಲ್ ಎಲ್ಲ ಜನ ಬಂದಾರ. ಒಂದು ಎಲ್ಲ ಏನು ಇದಕ್ಕೆ ಸಂಬಂಧಪಟ್ಟ ಜನರ ಎಲ್ಲರೂ ಬಂದ. ಇದನ್ನು RCC ನೋಡ್ರಿ ಒಂದು 50% ಹಂಗೆ ಮುಗಿಲ ಬಂದದು. ಇಲ್ಲ 1 ತಾಸ್ದಾಗ ಪೂರೇ ಕಂಪ್ಲೀಟ್ ಆಯ್ತದೆ ನೋಡ್ರಿ. ಇದು 1 ತಾಸ್ದಾಗ ಕಂಪ್ಲೀಟ್ ಆಯ್ತು ಅಂದ್ರೆ ಅದ್ರ ಆಮೇಲಿಂದ ಅಲ್ಲಿ ಕೆಳಗೆ ಪ್ರಸಾದ ವ್ಯವಸ್ಥೆ ಭೀ ಅದ. ಅದು ಇದಕ್ಕೆ ಪ್ರಸಾದ ಮಾಡಿ ಮತ್ತೆ ಎಲ್ಲರೂ ಹೋಗೋದು. ಇವ ನಮ್ಮ ರಘು ಬುರ್ಯಾನ ನೋಡ್ರಿ. ಯಾವಾಗ ಬಂದನಪ್ಪ ಅಂತಂದ್ರೆ ಪೂರ್ತಿ ಎಲ್ಲ ಪೂಜೆ ಛತ್ ಪೂಜೆ ಇದಕ್ಕೆ ಬಂದ ನೋಡ್ರಿ. ಇವ ಆಲ್ಮೋಸ್ಟ್ ಆಲ್ ಮುಗಿದು ಮತ್ತು ಪಾರ್ ಮೆಹನತ್ ಮಾಡ್ಯಾರ ಬಂದು. ಆಲ್ಮೋಸ್ಟ್ ಆಲ್ ಎಲ್ಲ ಮುಗ್ದು ಇನ್ನೊಂದು 50% ಅದು ಆಯ್ತು ಅಂದ್ರೆ ಪೂರ್ತಿ ಇದು RCC ಕಂಪ್ಲೀಟ್ ಆಯ್ತದೆ. ಇಲ್ಲಿ ನೋಡ್ರಿ ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಅದ. ಇದು ಯಾವಾಗದ ಅಂತಂದ್ರೆ ಎಲ್ಲ RCC ಹಾಕೋದು ಕಂಪ್ಲೀಟ್ ಆಗಿ ಮ್ಯಾಕ ಇದು ಪ್ರಸಾದ ವ್ಯವಸ್ಥೆ ಅದ ನೋಡ್ರಿ ಎಲ್ಲರಿಗೆ. ಇದು ಅದ ನೋಡ್ರಿ ನಮ್ಮದು ಬಿರ್ಲಿಂಗೇಶ್ವರ ಟೆಂಪಲು. ಮೊದಲಿಂದನೇ ಇಲ್ಲೇ ಅದ. ಒಳಗೆ ನೋಡ್ರಿ ಈಗ ಇಲ್ಲದ ಮೂರ್ತಿ ಅದೈತಿಗೆ. ನೆಕ್ಸ್ಟ್ ಇದು ಹೊಸದು ಕಟ್ಲತ್ತಿಂದಂತಂದ್ರೆ ಇದು ಮಾಳಿಂಗರಾಯ ಟೆಂಪಲ್ಲು. ಇಲ್ಲಿ ಒಳಗೆಲ್ಲ ಈಗ ಸದ್ಯ ಕನ್ಸ್ಟ್ರಕ್ಷನ್ ಅದ. ಈಗ ಛತ್ ಭೀ ಇದ್ರ ಮ್ಯಾಗೆ ಬೀಳತ್ತು ಸರದಸ್ತು. ಇವಾಗ RCC ಭೀ ಹಾಕೋದು ಒಂದು 80 to 90% ಮುಗಿದು. ಅದ್ರ ಕಡೆಯಿಂದ ಏನು ಮಾಡ್ತಾರಪ್ಪ ಅಂತಂದ್ರೆ ರೈಸ್ ಮಾಡೋ ಸಲಕ ಅಕ್ಕಿ ಹಾಕ್ಲತ್ತಾರ ನೋಡ್ರಿ. ಅಕ್ಕಿ ಹಾಕೋದು ಬಿಟ್ಟಿಗೆ ಇದು ಒಂದು ಹೆಂಗೂ ಆಗ್ಲಕ್ಕ ಒಂದು ಅರ್ಧ ತಾಸು ಹೊತ್ತಂತಿ. ಅದನ್ನು ಮುಗಿಲಕ್ಕ ಒಂದು ಅರ್ಧ ತಾಸು, ಇದು ರೆಡಿ ಆಗ್ಲಕ್ಕ ಅರ್ಧ ತಾಸು ಆಯ್ತು ಅಂತ ಎಲ್ಲರೂ ರೈಸ್ ಮಾಡ್ಲಕ್ಕೆ ರೆಡಿ ಮಾಡ್ಯಾರ. ಅದಾಗಿ ಮ್ಯಾಗ ನೋಡ್ರಿ ರೈಸ್ ಅಕ್ತಿಗೆ ಬಿಟ್ಟಿಗೆ ನೆಕ್ಸ್ಟ್ ಸಾಂಬಾರು ಸಲಕ ಎಲ್ಲರೂ ಮಾಡಿದ್ರು ನೋಡ್ರಿ. ಅವನಿಂದ ರೈಸ್ನೂ ರೆಡಿ ಆಯಿತು. ಮತ್ತು RCC ಹಾಕೋದನ್ನು ಪೂರಾ ಕಂಪ್ಲೀಟ್ ಆಯ್ತು ನೋಡ್ರಿ. ಕಂಪ್ಲೀಟ್ ಆಗೋದು ಪೆಟ್ಟಿಗೆ ಎಲ್ಲ ಮಷಿನ್ ಎಲ್ಲ ತೊಗೊಂಡು ನಡೆದಾರ ಅವರು. ಆಮೇಲೆ ನಿಮಗೆ ಹೆಂಗದ ಅಂತ ತೋರಿಸ್ತಾ ಬರ್ರಿ. ಇದು ಅದನ್ನು ಪೂರ್ತಿ RCC ಹಾಕಿಂದ ಪೂರಾ ಲಾಸ್ಟ್. ಇದು ಈ ಕಡೆ ಎಲ್ಲ ಪೂರ್ತಿ ಕ್ಲೀನಪ್ ಮಾಡ್ಯಾರ. ಅದು ಈ ಕಡೆ ಏನು ಜಸ್ಟ್ ಉಳಿದದು ಅವ್ರು ಮ್ಯಾಗ ಹರೆಲ್ಲ ಪೂರಾ ಕಂಪ್ಲೀಟ್ ಈ ಕಡೆ ಮಾಡ್ಕೋತಾ ಈ ಕಡೆ ಕೆಳಗೆ ಬರ್ತಾರೆ ನೋಡ್ರಿ. ಆಮೇಲೆ ನೋಡ್ರಿ ಎಲ್ಲ ಮುಗಿತಿಗೆ ಪೆಟ್ಟಿಗೆ ಇವ್ರು ಫಸ್ಟ್ RCC ಹಾಕಿಂದ ಹೆಣ್ಮಕ್ಳಿಗೆಲ್ಲ ಊಟ ಕೊಟ್ಟೆವು. ಆಮೇಲಿಂದ ಏನು ಮಾಡಿದ್ರಪ್ಪ ಅಂತಂದ್ರೆ ಊರಾಗಿಂದ ಎಲ್ಲ ವ್ಯಕ್ತಿಗಳು ಊಟ ಮಾಡಿದ್ರು. ಎಲ್ಲ ಹಾಕೋದೈತಿಗೆ ಇದು ಕಂಪ್ಲೀಟ್ ಆಗೋದು ಪೆಟ್ಟಿಗೆ. ಇದು ಫೈನಲ್ ಲುಕ್ ಅದ ನೋಡ್ರಿ, ತೋರಿಸ್ತೀನಿ ನೋಡ್ರಿ. ಗುಡಿದು ಹಿಂದಿನ ಸೈಡ್ ಇದು ಖಾಲಿ ಕಲ್ಲಿನ ಕಟ್ಟಿಂದು ಮಾಳಿಂಗರಾಯ ಟೆಂಪಲ್. ಅದು ಬಿರ್ಲಿಂಗೇಶ್ವರ ಟೆಂಪಲ್.
ಎಲ್ರಿಗೂ ನಮಸ್ಕಾರಗಳು. ಇಂದು ನಮ್ಮ ಕಿಟ್ಟ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದ ಬಹುದಿನಗಳ ಬೇಡಿಕೆ, ಬಹುದಿನಗಳ ಕನಸಾಗಿದ್ದ ಈ ಗುಡಿಯ ಮುಂದೆ ಒಂದು ಆವರಣ ಮಾಡಬೇಕಂತೇಳಿ ಅದು ಇಂದು ನಮ್ಮ ಕನಸು ನನಸಾಗಿದೆ. ಈ ಒಂದು ಕಾರ್ಯಕ್ಕೆ ಸಹಕರಿಸಿದ ಗ್ರಾಮದ ಎಲ್ಲ ಹಿರಿಯರಿಗೂ ಹಾಗೂ ಅದರಲ್ಲಿ ಮುಖ್ಯವಾಗಿ ಮುದ್ದರೆಡ್ಡಿ ನಿಂಗವರೇ ಆಗಿರ್ಬೋದು, ತುಕಾರಾಮ್ ರೆಡ್ಡಿ ಕುದಿಗೆ ಅವರ ಆಗಿರ್ಬೋದು, ಮಚ್ಚಂದ್ರ ಕೋಳಿ ಆಗಿರ್ಬೋದು, ಹಾಗೆ ನಮ್ಮದು ಗುತ್ತೇದಾರ್ ರಹಮತ್ ಪಟೇಲ್ ಆಗಿರ್ಬೋದು, ಇವರೆಲ್ಲರಿಗೂ ನನ್ನ ವೈಯಕ್ತಿಕ ನನ್ನ ಪರವಾಗಿ ಹಾಗೂ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಧನ್ಯವಾದಗಳು. ಇದು ಬೀರಲಿಂಗೇಶ್ವರ ಟೆಂಪಲ್ ಆಗ್ಲಾಕ ಎಲ್ಲ ಸಹಾಯ ಮಾಡಿದ ಎಲ್ಲ ದೊಡ್ಡ ವ್ಯಕ್ತಿಗಳಿಗೆ ಧನ್ಯವಾದಗಳು ಹೇಳ್ತೀವಿ. ಈ ವಿಡಿಯೋ ನಮ್ಮದು ಯೂಟ್ಯೂಬ್ ಚಾನಲ್ ಸಂತೋಷ್ ಮಂಟಾಳ ಯೂಟ್ಯೂಬ್ ಚಾನಲು ಮತ್ತು ಫೇಸ್ಬುಕ್ದಾಗ ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.